Hi, hello. This is your Pawan G from PS Academy, KSET 2025 Life Science. I have come up with another chapter, cellular organization. It is very important chapter and easy scoring chapter. It is about 8 to 10 questions you can easily expect from this chapter. ಅಂದ್ರೆ 16ರಿಂದ 20 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಈ ಟಾಪಿಕ್ಸ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ ನ ಕವರ್ ಮಾಡಿದ್ರೆ ಈ 16 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಇದ್ದಂಗೆ. ಯು ಹ್ಯಾವ್ ಟು ಸ್ಟಡಿ ವೆರಿ ಕೇರ್ಫುಲಿ ದಿಸ್ ಚಾಪ್ಟರ್. ಆಮೇಲೆ ಈ ಏನಿದೆ ಈ ಜೀನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ಸ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಯು ಹ್ಯಾವ್ ಟು ಫೋಕಸ್ ಮೋರ್ ಅಂಡ್ ಮೋರ್ ಇನ್ ದಿಸ್. ಅದರಲ್ಲಿ ನಾನು ಈಗ 5 ಕಾನ್ಸೆಪ್ಟ್ ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಈಗ ಫಸ್ಟ್ ಕಾನ್ಸೆಪ್ಟ್ ಬಂದು ಮೆಂಬ್ರೇನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಮೆಂಬ್ರೇನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅಲ್ಲಿ ಏನೇನು ಓದ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಅಂತ ಕಾಣಿಸುತ್ತೆ, ಓದಿದ್ರೆ ಅಷ್ಟೊಂದೇನು ಜಾಸ್ತಿ ಅನ್ಸಲ್ಲ. ಈ ಕಾನ್ಸೆಪ್ಟ್ಸ್ ನೀವು ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ ಓದಿದ್ರೆ ನಾನು ಅಶ್ಯೂರ್ ಮಾಡ್ತೀನಿ ಯು ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಅಂಡ್ ನಾವು 140+ ಅಂತ ಏನು ಟಾರ್ಗೆಟ್ ಇಟ್ಕೊಂಡಿದೀವಿ ಆ ಟಾರ್ಗೆಟ್ಗೂ ಕೂಡ ಇದು ಮೇಜರ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ. ಈಗ ಮೆಂಬ್ರೇನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅಂತ ಬಂದ್ರೆ ಫ್ಲೂಯಿಡ್ ಮೊಸಾಯಿಕ್ ಮಾಡಲ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಲಿಪಿಡ್ ಬಯಲ್ ಲೇಯರ್ ಅಲ್ಲಿ ನೀವೇನು ಓದಬೇಕು ಅಂದ್ರೆ ಆಂಫಿಪ್ಯಾಥೆಟಿಕ್ ನೇಚರ್ ಓದಬೇಕು, ಪರ್ಮಿಯಬಿಲಿಟಿ ಓದಬೇಕು, ಮೆಂಬ್ರೇನ್ ಪ್ರೋಟೀನ್ ಡಿಫ್ಯೂಷನ್ ಓದಬೇಕು. ನೆಕ್ಸ್ಟ್ ಲ್ಯಾಟರಲ್ ಮೆಂಬ್ರೇನ್ ಪ್ರೋಟೀನ್ ಡಿಫ್ಯೂಷನ್ ಅಲ್ಲಿ ಲ್ಯಾಟರಲ್ ಮೊಬಿಲಿಟಿ ಓದಬೇಕು, ಎಫ್ ಆರ್ ಎ ಪಿ ಟೆಕ್ನಿಕ್ ಓದಬೇಕು. ಅದಾದ್ಮೇಲೆ ಆಸ್ಮೋಸಿಸ್ ಬರುತ್ತೆ. ಆಸ್ಮೋಸಿಸ್ ಅಲ್ಲಿ ಹೇಗೆ ವಾಟರ್ ಮೂವ್ಮೆಂಟ್ ಆಗುತ್ತೆ, ಅದರಲ್ಲಿ ಆಕ್ವಾಪೋರಿನ್ಸ್ ಓದಬೇಕು. ನೆಕ್ಸ್ಟ್ ಟಾಪಿಕ್ ಬಂದು ಅಯಾನ್ ಚಾನಲ್ಸ್. ಅಯಾನ್ ಚಾನಲ್ಸ್ ಅಲ್ಲಿ ವೋಲ್ಟೇಜ್ ಗೇಟೆಡ್ ಮತ್ತೆ ಲೈಗ್ಯಾಂಡ್ ಗೇಟೆಡ್, ರೋಲ್ ಆಫ್ ನರ್ವ್ ಇಂಪಲ್ಸಸ್. ಈ ಕಾನ್ಸೆಪ್ಟ್ಸ್ ನ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ ಓದ್ಬೇಕು, ಯಾಕೆಂದ್ರೆ ಕ್ವಶನ್ಸ್ ಕೇಳೋಂಥ ಚಾನ್ಸಸ್ ತುಂಬಾ ಇದೆ. ಇದು CSIR ನೆಟ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅದರಲ್ಲಿ Na+ ಮತ್ತೆ K+ ಪಂಪ್ ಆಗಿರುತ್ತೆ, ಆದ್ರೆ ಅದನ್ನ ಓದ್ಬೇಕು. ಸಿಂಪೋರ್ಟ್ ಓದ್ಬೇಕು, ಆಂಟಿಪೋರ್ಟ್ ಓದ್ಬೇಕು, ಮತ್ತೆ ಅದಕ್ಕೆ ಎಕ್ಸಾಂಪಲ್ಸ್ ಓದ್ಬೇಕು. ಮೆಂಬ್ರೇನ್ ಪಂಪ್ಸ್ ಓದ್ಬೇಕು, ಅದರಲ್ಲಿ ಪ್ರೋಟಾನ್ ಪಂಪ್ ಆಗಿರ್ಬೋದು, ಕ್ಯಾಲ್ಸಿಯಂ ಪಂಪ್ ಆಗಿರ್ಬೋದು, ಇವನ್ನ ಫೋಕಸ್ ಮಾಡಬೇಕು. ABC ಟ್ರಾನ್ಸ್ಪೋರ್ಟರ್ಸ್ ಆಗಿರ್ಬೋದು. ನೆಕ್ಸ್ಟ್ ಇಂಟರ್ಸೆಲ್ಯುಲರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯು ಹ್ಯಾವ್ ಟು ರೀಡ್ ವೆಸಿಕ್ಯುಲರ್ ಟ್ರಾಫಿಕಿಂಗ್, ಕ್ಲಾಥರಿನ್ ಕೋಟೆಡ್ ವೆಸಿಕಲ್ಸ್ ಅಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಅಂದ್ರೆ ಮೆಂಬ್ರೇನ್ ಆಕ್ಷನ್ ಪೊಟೆನ್ಷಿಯಲ್, ಇದನ್ನೆಲ್ಲ ಕೂಡ ನೀವು ಇಂಟರ್ಸೆಲ್ಯುಲರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯು ಹ್ಯಾವ್ ಟು ಕ್ಯಾರಿ ಅಂಡ್ ಶುಡ್ ರೀಡ್ ದಿಸ್ ಕಾನ್ಸೆಪ್ಟ್. ಆಫ್ಟರ್ ದಿಸ್, ಈಗ ಈ ಮೆಂಬ್ರೇನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ನ ಇಷ್ಟು ಕಾನ್ಸೆಪ್ಟ್ ನ ನೀವು ನಾನು ಏನ್ ಹೇಳಿದ್ದೀನಿ ಈ ಕಾನ್ಸೆಪ್ಟ್ ಮೇಲೆ ತರೋದ್ರೆ ಸಾಕು. ಇದನ್ನ ಬಿಟ್ಟು ಬೇರೆ ಕ್ವಶನ್ ಕೇಳಕ್ಕೆ 99.99% ಚಾನ್ಸ್ ಇಲ್ಲ. ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಂಡ್ ಫಂಕ್ಷನ್ ಬಂದ್ರೆ ಸೆಲ್ ವಾಲ್ ನ ಓದ್ಬೇಕು, ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಸೇಮ್ ಇಲ್ಲಿ ಯಾವ್ಯಾವ್ದು ನಾನು ಮೆನ್ಷನ್ ಮಾಡಿದ್ದೀನಿ ಆರ್ಗನಲ್ಸ್ ನ, ನ್ಯೂಕ್ಲಿಯಸ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಗಾಲ್ಗಿ ಬಾಡೀಸ್ ಆಗಿರ್ಬೋದು, ಲೈಸೋಸಮ್ಸ್ ಆಗಿರ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಪೆರಾಕ್ಸಿಸೋಮ್ಸ್ ಆಗಿರ್ಬೋದು, ಪ್ಲಾಸ್ಟಿಡ್ಸ್, ವ್ಯಾಕ್ಯೂಲ್ಸ್, ಕ್ಲೋರೋಪ್ಲಾಸ್ಟ್, ಸೈಟೋಸ್ಕೆಲಿಟನ್, their structure and function. If they have mobility, you have to study that mobility also. ಈ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಂಡ್ ಫಂಕ್ಷನ್ ಇಂದ ಪಕ್ಕ 2 to 4 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇರುತ್ತೆ. ಸೊ ಯು ಹ್ಯಾವ್ ಟು ಫೋಕಸ್, ಅಂದ್ರೆ ಡೀಪ್ಲಿ ಫೋಕಸ್ ಮಾಡಬೇಕು. ಯಾವ್ದಾದ್ರು ಸ್ಟ್ರಕ್ಚರ್ ಕೇಳ್ಬೋದು, ಫಂಕ್ಷನ್ ಆಗಿರ್ಬೋದು, ನೀವು ತುಂಬಾ ಚೆನ್ನಾಗಿ ಇದನ್ನ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್ ಬಂದು ಆರ್ಗನೈಸೇಷನ್ ಆಫ್ ಜೀನ್ಸ್ ಅಂಡ್ ಕ್ರೋಮೋಸೋಮ್ಸ್. ಇದ್ರಲ್ಲಿ ಏನು ಓದ್ಬೇಕು, ಒಪೆರಾನ್ ಮಾಡೆಲ್ ಓದ್ಬೇಕು. ಅದರಲ್ಲಿ ಲ್ಯಾಕ್ ಒಪೆರಾನ್ ಆಗಿರ್ಬೋದು, ಟ್ರಿಪ್ಟೋಫ್ಯಾನ್ ಒಪೆರಾನ್ ಆಗಿರ್ಬೋದು, ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಕೋಡಿಂಗ್ ವರ್ಸಸ್ ನಾನ್ ಕೋಡಿಂಗ್ DNA, ಸ್ಯಾಟಲೈಟ್ DNA, ಇಂಟರಪ್ಟೆಡ್ ಜೀನ್ಸ್, ಮತ್ತೆ ಎಕ್ಸಾನ್ಸ್, ಇಂಟ್ರಾನ್ಸ್, ಮತ್ತೆ ಸ್ಪ್ಲೈಸಿಂಗ್ ಮೆಕ್ಯಾನಿಸಮ್ಸ್. ಜೀನ್ ಫ್ಯಾಮಿಲೀಸ್ ಬಂದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಗ್ಲೋಬಿನ್ ಜೀನ್ ಫ್ಯಾಮಿಲಿನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಕ್ರೊಮ್ಯಾಟಿನ್ ಸ್ಟ್ರಕ್ಚರ್ ಬಂದ್ರೆ ನ್ಯೂಕ್ಲಿಯೋಸೋಮ್ ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮತ್ತೆ ಹೈಯರ್ ಆರ್ಡರ್ ಪ್ಯಾಕಿಂಗ್ ನ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಹೋಗ್ಬೇಕಾಗುತ್ತೆ. ಹೈಯರ್ ಆರ್ಡರ್ ಪ್ಯಾಕಿಂಗ್ ಅಲ್ಲಿ ಏನೇನಾಗುತ್ತೆ, ಹೆಂಗೆ ನ್ಯೂಕ್ಲಿಯೋಸೋಮ್ ಫಾರ್ಮ್ ಆಗುತ್ತೆ ಅನ್ನೋದನ್ನ
ತುಂಬಾ ಚೆನ್ನಾಗಿ ಓದಬೇಕು. ಹೆಟಿರೋಕ್ರೋಮ್ಯಾಟಿನ್ ಓದಬೇಕು, ಯುಕ್ರೋಮ್ಯಾಟಿನ್ ಓದಬೇಕು, ಡೆಫಿನೇಷನ್ಸ್ ಓದಬೇಕು ನೀಟಾಗಿ. ಮತ್ತೆ ಟ್ರಾನ್ಸ್ಪೋಸಾನ್ಸ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಪೋಸಾನ್ಸ್ ಅಲ್ಲೂ ಕೂಡ ಜಂಪಿಂಗ್ ಜೀನ್ಸ್ ಏನಿರುತ್ತೆ ಇದರಲ್ಲಿ ದೇ ವಿಲ್ ಆಸ್ಕ್ ಮೋರ್ ಕ್ವಶನ್ಸು. ಬಾರ್ಬರಾ ಮ್ಯಾಕ್ಲಿಂಟನ್ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅದನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಬ್ಯಾಕ್ಟೀರಿಯಾದಲ್ಲಿ ಯಾವ ಟ್ರಾನ್ಸ್ಪೋಸಾನ್ಸ್ ಇರುತ್ತೆ, ಮತ್ತೆ ಪೇಜಸ್ ಅಲ್ಲಿ ಯಾವ ಟ್ರಾನ್ಸ್ಪೋಸಾನ್ಸ್ ಇರುತ್ತೆ, ಅದರಲ್ಲಿ ಟೈಪ್ಸ್ ಯಾವುದು, ಮತ್ತೆ ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು, ಯಾವ್ದಾವ್ದು ಈಸ್ಟ್ ಅಂತ ಕೊಟ್ಟರೆ ಯಾವ ಟ್ರಾನ್ಸ್ಪೋಸಾನ್ಸ್ ಕೇಳ್ಬೋದು, ಬ್ಯಾಕ್ಟೀರಿಯಾ ಅಂತ ಕೊಟ್ಟರೆ ಯಾವ ಟ್ರಾನ್ಸ್ಪೋಸಾನ್ಸ್ ಕೇಳ್ಬೋದು. ಎನಿ ಟೈಪ್ ದೇ ಕೆನ್ ಆಸ್ಕ್. ಸೊ ಯು ಹ್ಯಾವ್ ಟು ಫೋಕಸ್ ಮೋರ್. ಇದರಿಂದ 2 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಇನ್ ಯುವರ್ ಪಾಕೆಟ್ ಅಂತ. ತುಂಬಾ ಮೇಜರ್ ಕ್ವಶನ್ ಪೇಪರ್ಸ್ ಅಲ್ಲಿ ಫ್ರಮ್ ದಿಸ್ ಟ್ರಾನ್ಸ್ಪೋಸಾನ್ಸ್ ದೇ ಆಸ್ಕ್ ಕ್ವಶನ್. ನೆಕ್ಸ್ಟ್, ಸೆಲ್ ಡಿವಿಷನ್ ಅಂಡ್ ಸೆಲ್ ಸೈಕಲ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೈಟಾಸಿಸ್ ಬಂದ್ರೆ ಮೆಟಾಫೇಸ್ ಆಗಿರ್ಬೋದು, ಪ್ರೋಫೇಸ್ ಆಗಿರ್ಬೋದು, ಟೀಲೋಫೇಸ್ ಆಗಿರ್ಬೋದು, ಅನಾಫೇಸ್ ಆಗಿರ್ಬೋದು, ಯಾವನ್ನಾದ್ರೂ ಕೇಳಿ ಯು ಹ್ಯಾವ್ ಟು ಆನ್ಸರ್. ನೆಕ್ಸ್ಟ್, ಮಿಯಾಸಿಸ್ ಅಲ್ಲಿ ಬಂದ್ರೆ ಮಿಯಾಸಿಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅದನ್ನ ನೀವು ತುಂಬಾ ಸ್ಟೆಪ್ಸ್ ನ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕು. ಸೆಲ್ ಸೈಕಲ್ ಸ್ಟೆಪ್ಸ್ G1 ಆಗಿರ್ಬೋದು, G0 ಫೇಸ್ ಆಗಿರ್ಬೋದು, S ಫೇಸ್ ಆಗಿರ್ಬೋದು, M ಫೇಸ್ ಆಗಿರ್ಬೋದು. ಇದ್ರಲ್ಲೇ ಕನ್ಫ್ಯೂಸಿಂಗ್ ಕ್ವಶನ್ಸ್ ನ ಕೇಳೋದು. ಇದರಿಂದ ನೀವೇನ್ ಮಾಡ್ಬೇಕು, ಈ ಸ್ಟೆಪ್ಸ್ ನ ನೀಟಾಗಿ ನೋಡ್ಕೋಬೇಕು. ಆಫ್ಟರ್ ನೋಯಿಂಗ್ ದಿ ಸ್ಟೆಪ್ಸ್ ಯು ಹ್ಯಾವ್ ಟು ಸ್ಟಾರ್ಟ್ ಮೈಟಾಸಿಸ್ ಅಂಡ್ ಮಿಯಾಸಿಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಆಫ್ ದ ಸೆಲ್ ಸೈಕಲ್. ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಅಲ್ಲಿ ಏನ್ ಓದ್ಬೇಕು, ಚೆಕ್ ಪಾಯಿಂಟ್ಸ್ ಓದ್ಬೇಕು, ಇಲ್ಲಿದೆ ಸೈಕ್ಲಿನ್ ಬಗ್ಗೆ ಓದ್ಬೇಕು, CDK ಬಗ್ಗೆ ಓದ್ಬೇಕು. ಈ ಪ್ರೋಟೀನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ನೀವು ಈ ರೆಗ್ಯುಲೇಷನ್ ನ ಕಂಟ್ರೋಲ್ ನ ಓದಿದ್ರೆ ಇದ್ರಲ್ಲೂ ಕೂಡ 2 ಮಾರ್ಕ್ಸ್ ಬರೋಂತ ಚಾನ್ಸ್ ತುಂಬಾ ಇದೆ. ಅಂದ್ರೆ ಒಂದು ಕ್ವಶನ್ ಅಪಾಪ್ಟಾಸಿಸ್ ಮತ್ತೆ ನೆಕ್ರಾಸಿಸ್ ಅದ್ರ ಮಧ್ಯೆ ವ್ಯತ್ಯಾಸ ಏನಿದೆ ಅನ್ನೋದನ್ನ ನೀವು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕು. ಪ್ರೋಗ್ರಾಮ್ ಸೆಲ್ ಡೆತ್ ಆಗೋದು ಹೆಂಗೆ, ಇವನ್ನೆಲ್ಲ ಕೂಡ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್, ಇದಾದ್ಮೇಲೆ ಮೈಕ್ರೋಬಿಯಲ್ ಫಿಸಿಯಾಲಜಿ ಬರುತ್ತೆ. ಮೈಕ್ರೋಬಿಯಲ್ ಫಿಸಿಯಾಲಜಿಲಿ ನೀವು ಏನ್ ಓದ್ಬೇಕು ಅಂದ್ರೆ ಗ್ರೋತ್ ಕರ್ವ್ಸ್ ನ ಓದ್ಬೇಕು. ಗ್ರೋತ್ ಕರ್ವ್ಸ್ ಅಲ್ಲಿ ಏನ್ ಓದ್ಬೇಕು, ಲ್ಯಾಕ್ ಫೇಸ್ ಆಗಿರ್ಬೋದು, ಲಾಕ್ ಫೇಸ್ ಆಗಿರ್ಬೋದು, ಸ್ಟೇಷನರಿ ಫೇಸ್ ಆಗಿರ್ಬೋದು, ಡಿಕ್ಲೈನ್ ಫೇಸ್ ಆಗಿರ್ಬೋದು, ಜನರೇಟಿವ್ ಟೈಮ್ ಆಗಿರ್ಬೋದು. ಈ ಎಲ್ಲಾ ಕಾನ್ಸೆಪ್ಟ್ಸ್ ನೀವು ತುಂಬಾ ಚೆನ್ನಾಗಿ ಓದ್ಬೇಕಾಗುತ್ತೆ. ಮತ್ತೆ ಸ್ಟ್ರಾಟಜೀಸ್ ಅಲ್ಲಿ ಬೈನರಿ ಫಿಷನ್ ಓದ್ಬೇಕು. ಅದು ಸ್ಟ್ರಾಟಜೀಸ್ ಅಂತ ಮಿಸ್ ಆಗಿದೆ. ಸ್ಟ್ರಾಟಜೀಸ್ ಅಲ್ಲಿ ಬೈನರಿ ಫಿಷನ್ ನ ನೀವು ಕಂಪಲ್ಸರಿ ಓದ್ಬೇಕು. ಮತ್ತೆ ಬಡ್ಡಿಂಗ್ ಓದ್ಬೇಕು, ಸ್ಪೋರುಲೇಷನ್ ಓದ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಟ್ ಶಾಕ್ ಪ್ರೋಟೀನ್, ದಟ್ ಈಸ್ ನೋನ್ ಎಸ್ HSP. ಮತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ರೆಸ್ಪಾನ್ಸ್ ಹೇಗಿದೆ, ಇಷ್ಟು ಟಾಪಿಕ್ಸ್ ನ ನೀವು ಕವರ್ ಮಾಡಿದ್ರೆ 99.99% ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಕೂಡ ಇದೇ ಟಾಪಿಕ್ಸ್ ಅಲ್ಲಿ ಕವರ್ ಆಗಿದೆ. ಮತ್ತೆ ನಾನು ಹೇಳ್ದಂಗೆ ಈಸಿಲಿ 8 to 10 ಕ್ವಶನ್ಸ್ ಬರುತ್ತೆ. ಸೊ 16 to 20 marks is in your pocket. After seeing this video, you have to subscribe my channel, that is PS Academy YT. If you have any doubt, comment it in the comment section. Like, share with your friends. Thank you.